ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು, ಉಲ್ಲಾಸವಾಗಿರಬೇಕು, ಆನಂದವಾಗಿ ಇರಬೇಕು. ಅದಕ್ಕಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಈ ಸ್ಥಳ ನೋಡಿದಿರಾ? ಬಹಳ ಸುಂದರವಾಗಿದೆಯಾ? ಸಮುದ್ರದ ಅಲೆಗಳ ಶಬ್ದ ಕೇಳುತ್ತಿದೆಯಾ? ಇದೊಂದು ಸಮುದ್ರ ತೀರ, ಮಲೇಷಿಯಾ ದೇಶದಲ್ಲಿ ಒಂದು ಸಮುದ್ರ ತೀರದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಅಕ್ಕರೆಯುಳ್ಳಂತ ದೇವರು. ದೇವರು ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಗಮನಿಸಿ ತಿಳಿದುಕೊಳ್ಳುವ ದೇವರು. ನಮ್ಮ ಯೋಚನೆಗಳನ್ನು ದೂರದಿಂದಲೇ ಅರಿತವನು. ನಾವು ದುಃಖವಾಗಿದ್ದೇವ, ಸಂತೋಷವಾಗಿದ್ದೇವ, ಸೋತಂತೆ ಇದ್ದೇವ, ಎಲ್ಲವೂ ಆತನಿಗೆ ಗೊತ್ತು. ಇಂದು ನೀವು ಎಷ್ಟರ ಮಟ್ಟಿಗೆ ಒಂದು ವೇಳೆ ಮನಸ್ಥಿತಿಯಲ್ಲಿ ಬಾಧಿಸಲ್ಪಟ್ಟಿರಬಹುದು, ಶರೀರದಲ್ಲಿ ಒಂದು ವೇಳೆ ಬಲಹೀನತೆಯಲ್ಲಿ ಇರಬಹುದು, ಅಥವಾ ನೀವು ಸೋತು ಹೋದಂಥ ಅವಸ್ಥೆಯಲ್ಲಿ ಇರಬಹುದು. ನನಗೆ ಯಾರಿದ್ದಾರೆ ಎಂಬಂತ ಒಂದು ಪರಿಸ್ಥಿತಿ ನಿಮ್ಮ ಹೃದಯದಲ್ಲಿ ಒಂದು ಬಾಧೆಯನ್ನು ಉಂಟು ಮಾಡಿರಬಹುದು. ನೋಡಿರಿ, ಒಮ್ಮೆ ಒಬ್ಬಳು ಮಗಳೊಟ್ಟಿಗೆ ನಾನು ಮಾತನಾಡುತ್ತಾ ಇರುವಾಗ ಅವಳು ಕಣ್ಣೀರಿನಿಂದ ಹೇಳಿದಂಥ ಒಂದು ಮಾತು ಏನೆಂದರೆ, ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲರೂ ಇದ್ದು ನನಗೆ ಯಾರು ಇರುವಂತೆ ಅನಿಸುತ್ತಿಲ್ಲ. ಯಾಕೆಂದ್ರೆ ಅವರ ಪ್ರೀತಿ ಇಲ್ಲ, ಅವರ ಅಪ್ಪುಗೆ ಇಲ್ಲ, ಅವರ ಅಕ್ಕರೆ ಇಲ್ಲ. ಏನೋ ಆ ಕುಟುಂಬದಲ್ಲಿ ಬಾಳಬೇಕೆಂದು ಬಾಳುತ್ತಾ ಇದ್ದೇನೆ. ಯಾಕೆಂದ್ರೆ ನನ್ನ ಬಗ್ಗೆ ಅವರಿಗೆ ಯಾವುದೇ ಅಕ್ಕರೆ ಇಲ್ಲ. ನಾನೇನು ಓದುತ್ತಾ ಇದ್ದೇನೆಂಬುದಾಗಿ ನನ್ನ ತಂದೆಗೆ ತಿಳಿಯದು. ನಾನು ಏನು ಮಾಡುತ್ತೇನೆಂದು ತಿಳಿಯದು. ನನ್ನನ್ನು ವಿಚಾರಿಸುವುದೂ ಇಲ್ಲ, ಗಮನಿಸುವುದೂ ಇಲ್ಲ. ಅಂದರೆ ಎಲ್ಲರೂ ಇದ್ದು ಒಬ್ಬಳು ಅನಾಥೆಯಂತೆ ಇದ್ದೇನೆಂದು ಹೇಳಿದಳು. ಆ ರೀತಿಯ ಒಂದು ಫೀಲಿಂಗ್ ನಿಮಗೆ ಇದೆಯಾ? ಕುಟುಂಬ ಇದೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಹೆತ್ತವರು, ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಇದ್ದೂ ಕೂಡ ನನಗೆ ಯಾರಿದ್ದಾರೆ ಎಂಬಂತ ಒಂದು ಭಾವನೆ ನಿಮ್ಮಲ್ಲಿ ಇದೆಯಾ? ಎಲ್ಲ ಸಂದರ್ಭದಲ್ಲೂ ನಿಮಗೆ ಒಬ್ಬರು ಇದ್ದಾರೆ. ಅವರು ಯಾರು ಅಂದರೆ, ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ದೇವರು ಆದಿಯಿಂದ ಇರುವ ದೇವರು, ಎಂದೆಂದಿಗೂ ಇರುವ ದೇವರು. ಆತನು ನಿಮಗೆ ನಿವಾಸ ಸ್ಥಾನವಾಗಿದ್ದಾನೆ. ಆತನ ಹಸ್ತವೇ ನಿಮಗೆ ಆಧಾರ. ಯಾರನ್ನಾದರೂ ಅಪ್ಪಿಕೊಂಡು ಅಳಬೇಕು ಎಂಬುದಾಗಿ ಕೆಲವೊಂದು ಸಮಯಗಳಲ್ಲಿ ಅನಿಸುತ್ತದೆ, ನೋಡಿದ್ದೀರಾ? ಮನಸ್ಸಿನೊಳಗೆ ಭಾರ ಹೆಚ್ಚುತ್ತಾ ಹೆಚ್ಚುತ್ತಾ ಯಾರಿಗಾದರೂ ಹೇಳಿ ಅಳಬೇಕು, ಯಾರ ಮೇಲಾದರೂ ಒರಗಿಕೊಂಡು ಅಳಬೇಕು ಅನಿಸುತ್ತದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ? ದೇವರು ತನ್ನ ಕರವನ್ನು ಚಾಚಿ ಹೇಳುತ್ತಾರೆ, ನಾನೇ ನಿಮಗೆ ನಿವಾಸ ಸ್ಥಾನ, ನನ್ನ ಹಸ್ತವು ನಿನಗೆ ಆಧಾರ. ನೀನು ಬಾ, ನನ್ನ ಎದೆಗೆ ಅಪ್ಪಿಕೊಂಡು ಅಳು, ನಿನ್ನ ಭಾರವನ್ನು ನನಗೆ ಹೇಳು, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಅಷ್ಟು ಅದ್ಭುತವಾದ ದೇವರು. ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ಕರೆತಂದಾಗ ಅವರನ್ನು ಅಪ್ಪಿಕೊಂಡು ಆಶೀರ್ವದಿಸಿದನು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನೀವು ಆತನ ಮಕ್ಕಳಲ್ಲವಾ? ಆತನು ತಂದೆಯಂತೆ ಅಪ್ಪಿಕೊಂಡು ಸಂತೈಸುವಂತ ದೇವರು. ಅವರು ಹೇಳುತ್ತಾರೆ, ನಾನು ನಿನಗೆ ನಿವಾಸ ಸ್ಥಾನ, ನನ್ನ ಹಸ್ತವು ನಿನಗೆ ಆಧಾರವಾಗಿ ಕಾವಲಾಗಿ ಇದೆ, ಮತ್ಯಾಕೆ ನೀನು ಕಂಗಾಲಾಗಬೇಕು ಎಂಬುದಾಗಿ ಹೇಳುತ್ತಾರೆ. ನಮಗೆ ಆತನು ನಿವಾಸ ಸ್ಥಾನವಾಗಿರುವಂತೆ, ಆಧಾರವಾಗಿ ಇರುವಂತೆ ತನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನು. ತನ್ನ ರಕ್ತವನ್ನೆಲ್ಲ ನಮಗಾಗಿ ಸುರಿಸಿದನು. ಆತನು ಹೇಳುತ್ತಾನೆ, ನನ್ನ ಬಾಸುಂಡೆಗಳನ್ನು ನೋಡು, ನಿನಗಾಗಿ ತಾನೆ, ನನ್ನ ಗಾಯಗಳನ್ನು ನೋಡು, ನಿನಗಾಗಿ ತಾನೆ. ನಿನ್ನ ಮೇಲಿರುವಂಥ ಪ್ರೀತಿಯಿಂದ ನಿನಗಾಗಿ ನಾನು ಎಲ್ಲವನ್ನೂ ಕೂಡ ಸಹಿಸಿಕೊಂಡೆನಲ್ಲ. ನನ್ನ ಹಸ್ತವು ನಿನಗಾಗಿ ಇದೆ, ಬಾ, ನೀನು ನನ್ನನ್ನು ಅಪ್ಪಿಕೋ ಎಂಬುದಾಗಿ ದೇವರು ಪ್ರೀತಿಯಿಂದ ಹೇಳುತ್ತಾರೆ. ನೀವು ಈಗ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾರವನ್ನು ಹೇಳಬೇಕು. ಯಾರೂ ಇಲ್ಲ ಎಂಬಂತ ಭಾವನೆ ನಿಮಗೆ ಇರುವುದಾದರೆ, ಏಸು ಇದ್ದಾನೆ, ನಿವಾಸ ಸ್ಥಾನವಾಗಿ ಆಧಾರವಾಗಿದ್ದಾನೆ. ಆತನ ಎದೆಗೆ ಅಪ್ಪಿಕೊಂಡು ಕಣ್ಣೀರಿನಿಂದ ನಿಮ್ಮ ಭಾರವನ್ನೆಲ್ಲ ಹೇಳಿರಿ. ಆತನ ಆದರಣೆ ಹೃದಯವನ್ನು ತುಂಬುತ್ತದೆ. ನಾನು ಕೆಲವೊಮ್ಮೆ ಕೆಲ ಭಾರಗಳು ಹೃದಯವನ್ನು ಪೀಡಿಸುವಾಗ ಯಾರ ಬಳಿಯಲ್ಲಾದರೂ ನನ್ನ ಆ ಭಾರವನ್ನೆಲ್ಲ ಹೇಳಿ ಅಳಬೇಕು ಅನಿಸುತ್ತದೆ. ಯಾರ ಬಳಿಯಲ್ಲಿ ಹೇಳುವುದು ಹೇಳಿರಿ? ನಾನು ನಿಮ್ಮ ಹಾಗೆ ಕಷ್ಟಗಳುಳ್ಳ ಮನುಷ್ಯನು. ದೇವರ ಸಮ್ಮುಖದಲ್ಲಿ ಹೋಗಿ ಕುಳಿತು ಏನು ಪ್ರಾರ್ಥಿಸುವುದಕ್ಕೆ ಆಗದು, ದೇವರೇ ನಿಮ್ಮ ಪಾದಗಳಲ್ಲಿ ಬಂದಿದ್ದೇನೆ, ನಿಮ್ಮ ಸಮ್ಮುಖದಲ್ಲಿ ನನ್ನ ಹೃದಯವನ್ನೇ ಹೊಯ್ಯುತ್ತೇನೆ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಆತನ ಕರಗಳು ಅಪ್ಪಿಕೊಳ್ಳುವುದನ್ನು ಅನುಭವಿಸಬಹುದು, ಫೀಲ್ ಮಾಡಬಹುದು. ಆತನ ಹಸ್ತವು ನಮ್ಮನ್ನು ಹಾಗೆ ಅಪ್ಪಿಕೊಂಡು ನಮ್ಮನ್ನು ಆತನು ಆಧರಿಸುವನು. ಆ ಯೇಸುವೆ ಇಂದು ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ,
ನನ್ನ ಹಸ್ತವು ನಿನಗೆ ಆಧಾರವಾಗಿ ಇದೆ, ನನ್ನ ಎದೆಗೆ ಅಪ್ಪಿಕೋ. ನಾನು ನಿನಗೆ ಆಧಾರವಾಗಿರುವೆನೋ. ಯಾರು ನಿನ್ನನ್ನು ಪ್ರೀತಿಸದೇ ಇದ್ದರೆ ಏನೋ, ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಏನೋ, ನಿನಗೆ ನಾನಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಆತನ ಹಸ್ತದೊಳಗೆ ಬರುವಿರಾ? ಆತನ ಎದೆಗೆ ಅಪ್ಪಿಕೊಳ್ಳುವಿರಾ? ನಿಮ್ಮ ಭಾರಗಳನ್ನು ಆತನ ಬಳಿ ಹೇಳುವಿರಾ? ದೇವರೇ, ನೀವೇ ನಮಗೆ ನಿವಾಸ ಸ್ಥಾನ, ನೀವೇ ನಮಗೆ ಆಧಾರ. ಯಾರ ಬಳಿ ನನ್ನ ಭಾರಗಳನ್ನು ಹೇಳಲು ಸಾಧ್ಯ? ನಿಮ್ಮ ಎದೆಗೆ ಅಪ್ಪಿಕೊಳ್ಳುತ್ತೇನೆ. ನನ್ನ ಹೃದಯದ ವೇದನೆಗಳನ್ನು ಕಣ್ಣೀರಾಗಿ ನಿಮ್ಮ ಸಮ್ಮುಖದಲ್ಲಿ ಸುರಿಸಿಬಿಡುತ್ತೇನೆ. ನೀವು ನನ್ನನ್ನು ಅಪ್ಪಿಕೊಳ್ಳುವಂತ ದೇವರು, ನನ್ನನ್ನು ಆಧರಿಸುವಂತ ದೇವರು, ನನ್ನನ್ನು ಸಂರಕ್ಷಿಸುವಂತ ದೇವರು. ನಿಮ್ಮ ಹಸ್ತದಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ನೀವೇ ನನ್ನ ನಿವಾಸ ಸ್ಥಾನ, ನನ್ನ ಆಧಾರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.